ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ನಿನ್ನೆ ತುಂಬ ಬೇಜಾರಿನಲ್ಲಿದ್ದೆ. ಯಾಕಂದರೆ ಅಲ್ಲಿ ನಡೆದಂಥ ಘಟನೆಗಳಿಗೆ ನೀನು ಕಾರಣನಲ್ಲ. ಆದ್ರೂ ಕೂಡ ನಿನ್ನ ಮಾತಿಗೆ ವಿರುದ್ಧವಾಗಿ ನಡೆದುಕೊಂಡಂಥ ಜನನೇ ತುಂಬ ಇದ್ದರು. ಇರಲಿ, ಮಾತಿಗೆ ಬೆಲೆ ಇಲ್ಲ ಅಂತಲ್ಲ, ಆದರೆ ಅಲ್ಲಿ ಸ್ವಲ್ಪ ಅಣಕು ಮಾತನಾಡುವವರ ಸಂಖ್ಯೆ ಹೆಚ್ಚಾಗಿತ್ತು. ನೋಡು, ಕಾಲಕ್ಕೆ ಎಲ್ಲವನ್ನು ಬಿಟ್ಟು ಬಿಡು. ನಿನಗೆ ಮೋಸ ಮಾಡಿದವರು, ನಿನಗೆ ನೋವು ಕೊಟ್ಟವರು ನಿನ್ನ ಕಾಲ ಬುಡಕ್ಕೆ ಬರಲೇಬೇಕು. ಅಂದರೆ ಕ್ಷಮೆ ಕೇಳಿ ಬರುವಂಥ ಪ್ರಸಂಗ ಇದೆ. ಚಿಂತೆ ಮಾಡಬೇಡ. ಹಾಗೆಯೇ ಮಗಳ ಜೀವನ ಏನಾಯ್ತಂತ ಯೋಚನೆ ಮಾಡ್ತಾ ಇದ್ದೀಯಲ್ವಾ? ಏನೂ ಆಗೋದಿಲ್ಲ, ಎಲ್ಲವೂ ಸರಿ ಹೋಗುತ್ತದೆ. ಆದರೆ ಯಾವ ವ್ಯಕ್ತಿಯನ್ನು ಬದಲಾಯಿಸಲು ಸಾಧ್ಯವಿಲ್ಲವೋ ಅವರನ್ನು ಅವರ ಪಾಡಿಗೆ ಬಿಟ್ಟು ಬಿಡು. ನೀನು ಬದಲಾಗು ಅಷ್ಟೇ. ಇದು ಜೀವನ. ಇಲ್ಲಿ ಸ್ವೀಕಾರ ಮಾಡೋ ಮನೋಭಾವನೆ, ಕ್ಷಮೆ ಮಾಡುವ ಮನೋಭಾವನೆ ಇದ್ದರೆ ಜೀವನ ಗೆದ್ದ ಹಾಗೆ. ಸ್ವೀಕರಿಸು, ಏನೂ ಆಗೋದಿಲ್ಲ. ಸ್ವೀಕರಿಸಿ ನಿನ್ನಲ್ಲಿರುವ ಲೋಪದೋಷಗಳನ್ನು ಕಂಡುಹಿಡಿಯುವಷ್ಟು ಮಟ್ಟಿಗೆ ಅವರು ಇದ್ದಾರೆ ಅಂದ ಮೇಲೆ ಮೊದಲು ಅದನ್ನು ಸ್ವೀಕಾರ ಮಾಡು. ಹೌದಾ, ಇದು ನನ್ನಿಂದ ತಪ್ಪ, ಸರಿ, ತಿದ್ದುಕೊಳ್ಳೋಣ. ಮತ್ತೊಂದು ಸಲ ಅದು ಆಗದೇ ರೀತಿಯಲ್ಲಿ ನೋಡಿಕೊ. ಅವಕಾಶಗಳು ತಮ್ಮಿಂದ ತಾವೇ ಬರ್ತಾಯಿವೆ. ನೋಡು, ಈಗ 3 ವಾರದ ಹಿಂದೆ ಅವಕಾಶಗಳು ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಿ. ಈಗ ಬಂದಾಗಿದೆ. ಅವಕಾಶಗಳು ಬಂದಾಗ ನಿನ್ನ ಪ್ರತಿಭೆ ಏನೆಂಬುದನ್ನು ತೋರಿಸಿಕೊಂಡಾಗಲೇ ಮಾತ್ರ ನೀನು ಮೇಲೆ ಬರಲು ಸಾಧ್ಯ ಇದೆ. ಅವಕಾಶಗಳೇ ಇಲ್ಲ ಅಂತ ಸಾಕಷ್ಟು ಜನ ಕೊರಗ್ತಾ ಇದ್ದಾರೆ. ಅವಕಾಶಗಳು ಬರೋವರೆಗೂ ಕಾಯಬಾರದು. ಅವಕಾಶಗಳನ್ನು ಸೃಷ್ಟಿ ಮಾಡುವಂಥ ಕಲೆ ನಿನ್ನಲ್ಲಿದೆ. ಆ ಕಲೆಯನ್ನು ಮುಂದೂಡಿಕೊಂಡೇ ಹೋಗು. ಬಂದದ್ದು ಬರಲಿ, ಬಾಬಾರ ದಯೆ ಇರಲಿ ಅಂತ ಪ್ರತಿದಿನವೂ ಹಾಡು ಹೇಳ್ತಾನೆ ಬರ್ತಾ ಇದ್ದೀಯಾ. ನನ್ನ ದಯೆ ಇದೆ ಕಂದ, ಚಿಂತೆ ಮಾಡಬೇಡ. ಹಾಗೆ ಪೂಜೆ ಮಾಡುವಾಗ ನೀನು ಹಾಡುವಂಥ ಶ್ಲೋಕ ನನಗೆ ತುಂಬ ಇಷ್ಟವಾಗುತ್ತದೆ. ಹಾಡುತ್ತಾ ಬಾ. ಮನೆಯಲ್ಲಿ ಮಕ್ಕಳು ಮರಿ ಎಲ್ಲರೂ ಕೇಳ್ತಾ ಇದ್ದಾರೆ. ಅವರು ಹೇಳಿದ್ದಾರೆ, ಬಾಬಾರ ಹಾಡು ಹಾಕು ಅಂತ. ಹೌದಲ್ವಾ? ಚಿಂತೆ ಮಾಡಬೇಡ. ಅತ್ಯಂತ ಶೀಘ್ರದಲ್ಲಿ ಎಲ್ಲ ಸಮಸ್ಯೆ ಬಗೆಹರ್ತಾ ಇದೆ. ತೆಂಗಿನಕಾಯಿ ಕೆಟ್ಟು ಹೋಯ್ತಂತ ಯೋಚನೆ ಮಾಡ್ತಾ ಇದ್ದೀಯಲ್ವಾ? ಕೆಟ್ಟು ಹೋಗಿದ್ದು ಒಳ್ಳೆಯದು. ಯಾಕೆಂದರೆ ನಿನ್ನಲ್ಲಿರುವಂಥ ದೃಷ್ಟಿ ದೋಷ ಅದು ತೆಗೆದು ಹಾಕಿದೆ. ಕಾಯಿ ದೇವರ ಮುಂದೆ ಒಡೆದು ಹೋಯಿತು, ಕೆಟ್ಟೋಯ್ತು ಅಂತ ಕೊರಗೋ ಬದಲು ನಿನ್ನಲ್ಲಿರುವಂಥ ದೃಷ್ಟಿ ದೋಷವನ್ನು ಅದು ತೆಗೆದು ಹಾಕಿದೆ. ಚಿಂತೆ ಮಾಡಬೇಡ. ಇನ್ನು 6 ತಿಂಗಳು ನೆಮ್ಮದಿಯಿಂದ ಯಾವ ದೃಷ್ಟಿ ದೋಷವೂ ಇಲ್ಲದೆ ಇರು. ಮಾಡೋ ಕೆಲಸದಲ್ಲಿ ಪ್ರಯತ್ನ ಇರಲಿ, ಜೊತೆಗೆ ಪ್ರಾಮಾಣಿಕತೆ ಇರಲಿ. ಯಾರೇನೇ ಅಂದರೂ ಆಡಿದರೂ ತಲೆ ಕೆಡಿಸಿಕೊಳ್ಳದೆ ಆನೆ ಹೆಜ್ಜೆ ಹಾಗೆ ನಿನ್ನ ಮುಂದಕ್ಕೆ ಹೋಗು. ಸಿಂಹದ ನಡಿಗೆ ಇರಲಿ. ಆ ಸಿಂಹದ ನಡಿಗೆಯಲ್ಲಿ ಗಾಂಭೀರ್ಯತೆ ಇರಲಿ. ಗಾಂಭೀರ್ಯತೆಯ ಜೊತೆಗೆ ಮುಂಬರುವ ಯೋಜನೆಗಳು, ಭವಿಷ್ಯಗಳು ಎಷ್ಟು ಮಟ್ಟಿಗೆ ಸಾಧ್ಯ ಇದೆ ಅದನ್ನು ಪರಿಪಾಲನೆ ಮಾಡು. ಸರಿನಾ? ಇಂದು ಅತ್ಯಂತ ಶುಭ ದಿನ.